ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಅಥೆಂಟಿಕ್ ರೆಸಿಪಿ, ತುಳುನಾಡಿದ್ದು ಕಾಮನ್ ರೆಸಿಪಿ ಬಂಗುಡೆ ಗಸಿ. ಎಲ್ಲರೂ ಮಾಡ್ತಾರೆ, ಮಾಡ್ಲಿಕ್ಕೆ ಯಾರಿಗೆ ಗೊತ್ತಿಲ್ಲ ಅವರಿಗೋಸ್ಕರ ಈ ರೆಸಿಪಿ ಹಾಕ್ತಿದ್ದೇನೆ. ಟ್ರೆಡಿಷ್ನಲ್ ಆಗಿ ಅಥೆಂಟಿಕ್ ಆಗಿ ಯಾವ ರೀತಿಯಲ್ಲಿ ನಾವು ಹಳ್ಳಿ ಕಡೆ ಮಾಡ್ತೇವೆ ಆ ರೆಸಿಪಿಯನ್ನು ನಾನು ಇವತ್ತು ತೋರಿಸ್ಲಿಕ್ಕಿದ್ದೇನೆ. ಬನ್ನಿ ನಮ್ಮ ತುಳುನಾಡಿನ ಸ್ಪೆಷಲ್ ಬಂಗುಡೆ ಗಸಿ ಅಥವಾ ಬಂಗುಡೆ ಸಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಮೊದಲಿಗೆ ಈಗ ಅಮ್ಮನನ್ನು ಇಲ್ಲಿ ನೋಡಿ, ಅಮ್ಮ ಒಂದು ಎಂಥದೋ ಕೆಲಸ ಮಾಡ್ತಿದ್ದಾರೆ. ಅವ್ರ ಹತ್ರ ಈಗ ಹೇಳಬೇಕು, ರಾತ್ರಿ ಆಗಿದೆ, ಕತ್ತಲಾಗ್ತಾ ಬಂತು, ಇನ್ನಲ್ಲಿ ಎಂಥ ಹುಮಿಲೆಲ್ಲ ಚುಚ್ತದೆ. ಸೊ ಮೀನು ಮಾಡುವಾಗ ಅದಕ್ಕೋಸ್ಕರ ಈಗ ಬೈತಿದ್ದಾರೆ, ಮೀನು ಮಾಡಬೇಕು, ನೀನು ಇಷ್ಟ ನನಗೆ ಎಂತ ಮಾಡಿದ್ದು, ಮಾಡಿ ಇಟ್ಲಿಕ್ಕೆ ಆಗಿಲ್ವಾ ಅಂತೆಲ್ಲ. ಬಟ್ ಈಗ ಅವರಿಗೆ ಸ್ವಲ್ಪ ಪಾಲಿಶ್ ಮಾಡಿ ಅವ್ರ ಹತ್ರನೇ ಮಾಡಿಸುವ. ಬನ್ನಿ ಮತ್ತೆ ರೆಸಿಪಿ ಕಂಟಿನ್ಯೂ ಮಾಡೋಣ. ಬನ್ನಿ. ಅಮ್ಮ ಬಂಗಡೆ ಎಂಚ ಉಂಡಮ್ಮ? ಬಂಗಡೆ ಫ್ರೆಶ್ ಬಂಗಡೆ ಫರ್ಸಿಂದ. ಹೌದಾ? ನಮ್ಮ ಟಾಮಿ ನೋಡಿ. ಹಾಯ್ ಟಾಮಿ. ಮೊದಲಿಗೆ ಇವಾಗ ಬಂಗುಡೆ ಗಸಿ ಮಾಡಲಿಕ್ಕೆ, ಮಸಾಲ ಮಾಡಲಿಕ್ಕೆ ತೆಂಗಿನಕಾಯಿ ಹೊಡೆದುಕೊಳ್ಳೋಣ. ಇದರಲ್ಲಿ ನಾನು 1 ಗಡಿಯಷ್ಟು ತುರಿದಿಟ್ಕೊಂಡಿದ್ದೇನೆ. ಇಷ್ಟು ಆಗಿದೆ, ಇಷ್ಟು ಸಾಕು. ಇದಕ್ಕೊಂದು 12 ಬ್ಯಾಡಗಿ ಚಿಲ್ಲಿ ಹಾಕ್ಕೊಂಡಿದ್ದೇನೆ, 10ರಿಂದ 12 ಹಾಕೊಳ್ಳಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಕೊತ್ತಂಬರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಂತೆ, ಸಾಸಿವೆ ಮತ್ತು ಓಂ ಕಾಳು ಈಕ್ವಲ್ ಪ್ರಪೋರ್ಷನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡದ್ದು, ಮತ್ತು ಒಂದು 15 ಕಾಳು ಕರಿಮೆಣಸು, ಮತ್ತು ಒಂದು 6 ರಿಂದ 7 ಅಷ್ಟು ಬೆಳ್ಳುಳ್ಳಿ, ನಂತರ ಒಂದು ಅರ್ಧ ತುಂಡು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಫ್ರೆಶ್ ಮಸಾಲ ಮಾಡೋದ್ರಿಂದ ಈರುಳ್ಳಿ ಹಾಕ್ಕೊಳ್ಬೋದು. ಮತ್ತು ಈ ಸೈಜಿದು ಹುಣಸೆ ಹಣ್ಣು ತಗೊಂಡಿದ್ದೇನೆ, ಸೈಜ್ ನೋಡ್ಕೊಳ್ಳಿ. ಸಣ್ಣ ಒಂದು ನಿಂಬೆ ಸೈಜ್ ಅಷ್ಟು ತಗೊಂಡಿದ್ದೇನೆ. ಇಷ್ಟನ್ನು ಇವಾಗ ನಾವು ಗ್ರೈಂಡರ್ಗೆ ಹಾಕ್ಕೊಂಡು ಬರೋಣ. ಮಸಾಲ ಮಾಡಬೇಕು. ಇಲ್ಲಿ ಅಮ್ಮ ಸ್ವಲ್ಪ ಗ್ರೈಂಡರ್ಗೆ ನೀರು ಹಾಕ್ಕೊಂಡು ಇವಾಗ ನಾವು ತೆಗೆದಿಟ್ಕೊಂಡಿರುವ ಮಸಾಲೆಯನ್ನು ಹಾಕ್ತಿದ್ದಾರೆ. ಮಸಾಲೆಯನ್ನೆಲ್ಲವನ್ನು ಗ್ರೈಂಡರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಆವಾಗ ಹುಣಸೆ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೇವೆ, ಅದನ್ನು ನೀರಲ್ಲಿ ನೆನೆಸಿಟ್ಕೊಳ್ಬೇಕು, ಸಾಫ್ಟ್ ಆಗುತ್ತೆ. ನಂತರ ಅದನ್ನು ಗ್ರೈಂಡರ್ಗೆ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಮೀನು ನೋಡಿ, ಬಂಗುಡೆ ಮೀನು ಕಟ್ ಮಾಡ್ಕೊಂಡಿದ್ರೆ ಎಷ್ಟು ಫ್ರೆಶ್ ಆಗಿದೆ ನೋಡಿ, ಎಷ್ಟು ನೋಡ್ಲಿಕ್ಕೆ ಎಷ್ಟು ಚಂದ ಇದೆ ನೋಡಿ, ಏನು ರುಚಿ ಕೂಡ ಇತ್ತು ಗೊತ್ತಾ, ಸೂಪರ್ ಆಗಿತ್ತು. ಇವಾಗ ಮಸಾಲ ಮಾಡಲಿಕ್ಕೆ ಗ್ರೈಂಡರಲ್ಲಿ ಮಸಾಲ ಕಡಿತಾ ಇರಲಿ. ಇಲ್ಲಿ ನಾವು ಈರುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಈರುಳ್ಳಿಯನ್ನು ಈ ರೀತಿ ಉದ್ದನೆ ಕಟ್ ಮಾಡ್ಕೊಳ್ಳಿ. ನಂತರ ಶುಂಠಿ ಸಿಪ್ಪೆ ತೆಗೆದುಕೊಂಡು ಮತ್ತು ಹಸಿಮೆಣಸಿನಕಾಯಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಶುಂಠಿಯನ್ನು ಸಣ್ಣ ಸಣ್ಣ ಚಾಪ್ ಮಾಡಿ ನಂತರ ಇದನ್ನು ಈ ರೀತಿ ಜಜ್ಕೊಳ್ತಿದ್ದೇನೆ, ಆಗ ಅದರ ಫ್ಲೇವರ್ಸ್ ಒಳ್ಳೆ ಬಿಡ್ತದೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಶುಂಠಿಯನ್ನು ನಾವು ಜಜ್ಜಿಟ್ಕೊಳ್ಬೇಕು. ಇವಾಗ ಮಸಾಲ ಕೂಡ ಕಡ್ದಾಗಿದೆ, ಗ್ರೈಂಡರಲ್ಲಿ ಇದ್ದದೆಲ್ಲ ಸಣ್ಣ ಆಗಿದೆ. ಸೊ ಇದನ್ನು ನಾವು ಯಾವ ಪಾತ್ರೆಯಲ್ಲಿ ಮೀನು ಮಾಡ್ತೇವೆ, ಪದಾರ್ಥ ಮಾಡ್ತೇವೆ, ಅದಕ್ಕೆ ತೆಗೆದಿಟ್ಕೊಳ್ಳೋಣ. ನೋಡಿ ನಮ್ಮದು ಮಸಾಲ ಕಡ್ದು ಬಂದಾಗಿದೆ. ಇವಾಗ ನಾವೇನು ಇದು ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಶುಂಠಿ, ಗ್ರೀನ್ ಚಿಲ್ಲಿ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಈ ಈರುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಈ ರೀತಿ ಮಸಾಲೆಯಲ್ಲಿ ಒಳ್ಳೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದರ ಫ್ಲೇವರ್ಸ್ ಎಲ್ಲ ಮಸಾಲೆಗೆ ಬಿಡಬೇಕು. ಇಲ್ಲಿ ಗ್ರೈಂಡರ್ ತೊಳೆದ ನೀರೇನಿದೆ ಅದನ್ನು ಕೂಡ ಹಾಕ್ಕೊಳ್ಳೋಣ. ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ನಾವು ಇವಾಗ ಬಂಗುಡೆ ಗಸಿ ಮಾಡ್ತಿದ್ದೇವೆ ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ ಗ್ರೈಂಡರ್ ತೊಳೆದ ನೀರನ್ನೇ ಹಾಕ್ತಿದ್ದೇನೆ. ಈ ಗಸಿ ಮಾಡೋದ್ರಿಂದ ದಪ್ಪ ಸಾರು ಮಾಡ್ತಿದ್ದೇನೆ, ಅದಕ್ಕೋಸ್ಕರ ಈ ರೀತಿ ತುಂಬ ದಪ್ಪವಾಗಿ ಇಟ್ಕೊಂಡಿದ್ದೇನೆ. ನೀವು ತೆಳು ಸಾರು ಮಾಡೋದಾದರೆ ಸ್ವಲ್ಪ ತೆಳು ನೋಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಅಮ್ಮನಿಗೆ ಅದರ ಹದ ತೋರಿಸ್ತಿದ್ದೇನೆ, ಸಾಕಾ ಅಂತಮ್ಮ ಹೇಳಿದರು. ಸಾಕು ಅಂತ ಸ್ವಲ್ಪ ಲಾಸ್ಟಿಗೆ ಕೈಯಲ್ಲಿನ ಮಸಾಲೆ ಇದೆ ಅದನ್ನು ಅದಕ್ಕೆ ನೀರಲ್ಲಿ ಹಾಕಿ ತೊಳೆದು ಅದಕ್ಕೆ ಹಾಕಿ ಗ್ರೈಂಡರ್ ಗ್ಯಾಸಲ್ಲಿ ಇಟ್ಟು ಬಿಡೋಣ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಕಲ್ಲು ಉಪ್ಪು ಹಾಕ್ಕೊಂಡಿದ್ದೇನೆ. ನಂತರ ಕರೆಕ್ಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕೆಂದರೆ ಮಸಾಲೆ ದಪ್ಪ ಇರ್ತದೆ, ಅಲ್ಲಲ್ಲಿ ಹಿಡಿದಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಗೆ ಕುದಿ ಬರಲಿಕ್ಕೆ ಇಡೋಣ. ಇಲ್ಲಿ ಲಾಸ್ಟಿಗೆ ಆ ಮಸಾಲೆಗೆ ಡ್ರೆಸ್ಸಿಂಗ್ ಮಾಡಲಿಕ್ಕೋಸ್ಕರ ಈ ರೀತಿ ಗಾರ್ಲಿಕ್ ಇದ್ದು ಇಂಥದ್ದು ಸಿಪ್ಪೆಯನ್ನು ತೆಗೆದು ಈ ರೀತಿ ಜಜ್ಜಿ ಇಟ್ಕೊಳ್ಬೇಕು, ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಫೈನ್ ಸ್ಮ್ಯಾಶ್ ಆಗಬೇಕು ನೋಡಿ, ಈ ರೀತಿ ಆಗಬೇಕು. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ಳೋಣ. ಕೊಕೊನೆಟ್ ಆಯಿಲೇ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಬರ್ತದೆ. ನಂತರ ಈ ರೀತಿ ಎಣ್ಣೆ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಗೆ ಇಟ್ಕೊಳ್ಳೋಣ. ಒಂದು ರೀತಿ ಗಾರ್ಲಿಕ್ ಆಯಿಲ್ ಅಂತ ಹೇಳ್ಬೋದು. ಇಲ್ಲಿ ಮಸಾಲೆ ಕೂಡ ಒಳ್ಳೆ ಕುದಿ ಬರ್ತಾ ಉಂಟು. ಮಿಡಲಲ್ಲಿ ಸ್ಪೂನ್ ಹಾಕ್ತಿದ್ದೆ, ಯಾಕಂದರೆ ದಪ್ಪ ಮಸಾಲೆ ಮಾಡಿರೋದ್ರಿಂದ ಈ ರೀತಿ ಕಲರ್ ಇತ್ತಾಯಿತು. ಅದು ಈ ವಿಡಿಯೋ ಮಾಡುವಾಗ ಈ ಕಲರ್ ತೋರಿಸ್ತಾ ಇತ್ತು, ಆ್ಯಕ್ಚುಲ್ ಕಲರ್ ಅದಿತ್ತು. ಇವಾಗ ಒಳ್ಳೆ ಕುದಿ ಬಂದಿದೆ. ಇವಾಗ ನಾವು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವ ಮೀನನ್ನು ಹಾಕೊಳ್ಳೋಣ. ಮೀನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ, ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸಾಫ್ಟಾಗಿ
ಆರಾಮ್ಸೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬಿಸಿ ಇರ್ತದೆ, ಕೈಗೆ ರಟ್ಟುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಮೀನಿಗೆಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಕೋಟ್ ಆದ ನಂತರ ಸೈಡಲ್ಲಿ ಆ ಮಸಾಲೆ ಏನಾದರೂ ಹಿಡಿದಿದ್ರೆ ಅದನ್ನು ಸ್ಕ್ರೇಪ್ ಮಾಡಿ ಈ ರೀತಿ ಒಂದ್ಸಲ ಕುದಿ ಬರಲಿಕ್ಕೆ ಇಟ್ಟುಬಿಡೋಣ. ಇವಾಗ ನೋಡಿ ಕುದಿ ಬರ್ತಾ ಉಂಟು. ನಾನು ಪುನಃ ಹಾಗೆ ಮಿಕ್ಸ್ ಮಾಡ್ತಿದ್ದೇನೆ, ಯಾಕಂದರೆ ಎಲ್ಲಿ ಸಹ ತಳ ಹಿಡಿಬಾರ್ದಲ್ಲ. ಮಸಾಲೆ ತುಂಬ ದಪ್ಪ ಮಾಡಿದೆ, ಅದಕ್ಕೋಸ್ಕರ ಮಿಡಲಲ್ಲಿ ಸ್ಪೂನ್ ಕೂಡ ಹಾಕೊಂಡಿದ್ದೇನೆ. ಅಲ್ಲಿ ಮಿಡಲ್ ಪೋರ್ಷನಲ್ಲಿ ಇಲ್ಲಿ ಅದ್ರ ತಳ ಹಿಡಿದಿದ್ರೆ ಅಂತ ಈ ರೀತಿ ಸ್ಪೂನ್ ಹಾಕ್ಕೊಂಡಿದ್ದೇನೆ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಮ್ಮದು ಬಂಗುಡೆ ಗಸಿ ರೆಡಿಯಾಗಿದೆ. ಫುಲ್ ಕುದಿ ಎಲ್ಲ ಬರ್ತಾ ಉಂಟು. ಒಂದು 5 ನಿಮಿಷ ಕುದಿ ಬಂದರೆ ಸಾಕು. ನಂತರ ಇಲ್ಲಿ ಫೈನಲ್ ಆಗಿ ನಾವು ಏನು ಗಾರ್ಲಿಕ್ ಆಯಿಲ್ ಡ್ರೆಸ್ಸಿಂಗ್ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದರ ಮೇಲ್ಗಡೆ ಹಾಕಿ ಹಾಗೆ ಒಂದು ಪಾತ್ರೆ ಮುಚ್ಚಿಟ್ರೆ ಒಂದು 5 ನಿಮಿಷ. ಆಹಾ, ಏನು ರುಚಿಯಾಗಿರುವ ಬಂಗುಡೆ ಗಸಿ ರೆಡಿಯಾಗಿದೆ ಗೊತ್ತಾ. ಇಲ್ಲಿ ನಾನು ಪ್ಲೇಟಿಂಗಿಗೋಸ್ಕರ ಈ ರೀತಿ ತೋರಿಸ್ತಾ ಇದ್ದೇನೆ. ನೋಡಿ ನಮ್ಮ ಬಂಗುಡೆ ಗಸಿ. ಇಲ್ಲಿ ನನಗೆ ಇದು ರಿಕ್ವೆಸ್ಟೆಡ್ ವಿಡಿಯೋ, 1-2 ಜನ ಹೇಳಿದರು ಬಂಗುಡೆ ಗಸಿ ಹಾಕಿ ಅಂತ, ಅದಕ್ಕೋಸ್ಕರ ಈ ರೆಸಿಪಿಯನ್ನು ನಾನು ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಮ್ಮ ತುಳುನಾಡಿನ ಅಥೆಂಟಿಕ್ ಫ್ಲೇವರ್ಸನ್ನು ನೀವು ಕೂಡ ಎಂಜಾಯ್ ಮಾಡಿ, ಮತ್ತು ಬಂಗುಡೆ ಗಸಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಬಂಗುಡೆ ಗಸಿ ಹೇಗೆ ಮಾಡೋದಂತ ಅಥೆಂಟಿಕ್ ಆಗಿ. ಆಹಾ, ಏನ್ ಪರಿಮಳ ಬರ್ತಾ ಉಂಟು ಗೊತ್ತಾ. ಫ್ರೆಶ್ ಆಗಿ ಕಡ್ದ ಮಸಾಲ ಜೊತೆ ಮಾಡಿದ್ದು ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಈಗ ನಮ್ಮ ತನಿಷಾ ಊಟ ಮಾಡ್ತಾಳೆ, ನಂತರ ಹೇಳ್ತಾಳೆ ಅವಳು ಹೇಗಾಗಿದೆ ಅಂತ. ಟೇಸ್ಟ್ ಅಂತೂ ಸೂಪರ್ ಆಯ್ತು. ಅಥೆಂಟಿಕ್ ರೆಸಿಪಿ, ನೀವು ಕೂಡ ಟ್ರೈ ಮಾಡಲೇಬೇಕು. ಯಾರೆಲ್ಲ ನಮ್ಮ ತುಳುನಾಡಿನವರು ಅಲ್ಲ ಅವರು ಈ ರೆಸಿಪಿಯನ್ನು ನಾನು ಹೇಳಿದ ರೀತಿಯಲ್ಲಿ ಮಾಡಿ, ನೀವು ಒಂದ್ಸಲ ಮಾಡಿದ್ರೆ ಪ್ರತಿ ಸಲ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ. ಸೊ ಎಲ್ಲರೂ ಟ್ರೈ ಮಾಡಿ. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ರೆಸಿಪಿಯ ಫುಲ್ ಕ್ರೆಡಿಟ್ ನನ್ನ ಅಮ್ಮನಿಗೆ ಹೋಗ್ಬೇಕು, ಯಾಕೆಂದ್ರೆ ಅವ್ರು ಮಾಡಿದ್ದು, ಅವರೇ ಸಾಮಾನೆಲ್ಲ ತೆಗೆದದ್ದು. ಸೊ ಅವರಿಗೆ ಈ ಕ್ರೆಡಿಟ್ ಅನ್ನು ಅವ್ರಿಗೆ ಕೊಡುವ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ, ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬಂದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಲ್ಪಲೆ. ಟಾಟಾ ಬಾಯ್ ಬಾಯ್. ಸೂಪರ್ ಅಲ್ಲ ಅಮ್ಮ ಅಂತ ಬನ್ನಿ. ಸೂಪರ್. ಸೊ ನೀಗೆಲ್ಲ ಟ್ರೈ ಮಲ್ಪಲೆ ಬನ್ನಿ. ಬಾಯ್ ಬಾಯ್. ಇರ್ಮಲ್ದಿನ ಕೈ ಪೆಂಚಾದ ಎಂಚ ಪೂರಗಲ್ಲ ಟ್ರೈ ಮಲ್ಪಲಿಯಾ. ಸೊ ಪೂರಗಲ್ಲ ಟ್ರೈ ಮಲ್ಪಲೆ ಬನ್ನಿ. ಪೂರಾಗ್ಲ ಟ್ರೈ ಮಾಡ್ಲೇವಾ ಫ್ರೆಶ್ ಬಂಗುಡೆ.